ನಮಸ್ತೆ. ವಾಯ್ಮಕಾಶಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವಂಥ ವೀಕ್ಷಕರಿಗೆ ನಮಸ್ತೆ. ಕರ್ನಾಟಕದಲ್ಲಿ ಇಂದು ಏನು ಪ್ರಸ್ತುತ ಬೈ ಎಲೆಕ್ಷನ್ ಉಪಚುನಾವಣೆಗಳು ನಡೀತಾ ಇವೆ ಬಾಗಲಕೋಟೆ ಮತ್ತು ಧಾರವಾಡದಲ್ಲಿ. ಬಾಗಲಕೋಟೆಗೆ ಉಪಚುನಾವಣೆಗಳಿಗೆ ನಮ್ಮ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಉಸ್ತುವಾರಿಗಳಾಗಿ ಶ್ರೀಯುತ ರಮೇಶ್ ದೊರೆ ಆಲ್ದಾಳ್ ಹಾಗೂ ವೆಂಕಟೇಶ್ ಬೇಟೆಗಾರ ದೇವರಬನಲ್ ಇವರು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಸ್ತುವಾರಿಗಳಾಗಿ ನೇಮಕಗೊಂಡಿದ್ದಾರೆ. ಈ ಕುರಿತು ಒಂದು ಅಪ್ಡೇಟ್ಸ್ ಇದೆ. ಏನು ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ಉಪಚುನಾವಣೆಗಳಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಪಕ್ಷದಿಂದ ಚರಂತಿಮಠ ಅವರು ಕಣದಲ್ಲಿ ಇದ್ದಾರೆ. ಏನು ಕಳೆದ 3 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಈ ಬಾರಿ ಉಪಚುನಾವಣೆ ಮೊದಲನೇ ಬಾರಿಗೆ ಉಪಚುನಾವಣೆ ಎದುರಿಸ್ತಾ ಇದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ ಸೋಲುತ್ತಾ ಅನ್ನುವಂಥದ್ದು, ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದಾವೆ ಅಥವಾ ಇಲ್ಲ ಅನ್ನುವಂಥದ್ದು ಇದು ಮೊದಲನೇ ಅವರಿಗೆ ಪರೀಕ್ಷೆ ಆಗುತ್ತೆ. ಏನು ಉಮೇಶ್ HY ಮೇಟಿ ಅವರ ನಿಧನದಿಂದ ತೆರವಾದಂಥ ಸ್ಥಾನ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಸುಪುತ್ರ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿದ್ದಾರೆ. ಅವರ ಅದೃಷ್ಟ ಪರೀಕ್ಷೆ ಕಳೆದಿದ್ದಾರೆ. ನಮ್ಮ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಏನು ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾಗಿ ರಮೇಶ್ ದೊರೆ ಆಲ್ದಾಳ್ ಮತ್ತು ವೆಂಕಟೇಶ್ ಬೇಟೆಗಾರ್ ಅವರು ನೇಮಕಗೊಂಡಿದ್ದಾರೆ. ಈಗಾಗಲೇ ಉಪಚುನಾವಣೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಈ ಕುರಿತು ರಮೇಶ್ ದೊರೆ ಆಲ್ದಾಳ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿಯಾದ ನಮ್ಮ ಉಮೇಶ್ ಮೇಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರು ಗೆಲುವು ನಿಶ್ಚಿತವಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿ ಯಶಸ್ವಿಯಾಗಿ 3 ವರ್ಷ ಸಾಧಿಸಿರುವ ಕಾಂಗ್ರೆಸ್ ಪಕ್ಷ, ಉಳಿದಂತೆ ನಡೆದಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಅದ್ಭುತವಾದ ಬೆಂಬಲ ಸಿಕ್ಕಿದೆ. ಬಾಗಲಕೋಟ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಹೇಳುತ್ತೇನೆ. ಮತ್ತು ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ವೆಲ್ಕಮ್ ಸ್ನೇಹಿತರೆ. ಹೀಗೆ ರಮೇಶ್ ದೊರೆ ಅವರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಗೆಲುವು ಶತಸಿದ್ಧ, ಗೆಲ್ತೇವೆ ಅಂತಕ್ಕಂಥದ್ದು, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ರಮೇಶ್ ದೊರೆ ಅವರು ಮಾತನಾಡಿದರು. ಹಾಗೆ ವೆಂಕಟೇಶ್ ಬೇಟೆಗಾರ ಅಣ್ಣನವರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹೀಗೆ ಸ್ನೇಹಿತರೆ, ಕರ್ನಾಟಕ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲುವು ಆಗುತ್ತೆ ಅನ್ನುವಂಥದ್ದನ್ನು ಸುರಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಲೀಡರ್ಗಳಾಗಿರ್ತಕ್ಕಂಥ ರಮೇಶ್ ದೊರೆ ಆಲ್ದಾಳ್ ಮತ್ತು ವೆಂಕಟೇಶ್ ಬೇಟೆಗಾರ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಾಯ್ಮಕಾಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ವಿಷಯನ ತೆಗೆದುಕೊಂಡು ಬರ್ತೀನಿ. ನಮಸ್ತೆ.